Hi guys, welcome back to my new vlog and welcome back to my YouTube channel. ಇದು ಎತ್ಕೊ ನೀನು ಒಬ್ಬನೇ ಆಗುತ್ತೆ. ಸೊ ಕಿಚನ್ ಐಟಮ್ ಬ್ಯಾಲೆನ್ಸ್ ಬಂದಿದೆ, ಎಲ್ಲ ಪ್ಯೂರ್ SS. ಸೊ ಇದು ಬಂದು ಪಿಜ್ಜಾ ಓವನು, ಅದು ವರ್ಕ್ ಟೇಬಲ್. ಸೊ ಕಿಚನ್ ಐಟಮ್ಸು ಆಲ್ಮೋಸ್ಟ್ 50% ಬಂದ್ಬಿಡ್ತು. ಬಿಕಾಸ್ ನಾನು ಒಂದು ಕಡೆ ಮಾತ್ರ ಆರ್ಡ್ರ್ ಕೊಟ್ಟಿದ್ದೆ, ಇನ್ನೊಂದು ಕಡೆ ಬೇರೆ ಐಟಮ್ಸ್ನ ಆರ್ಡ್ರ್ ಕೊಟ್ಟಿದ್ದೆ. ಸೊ ಇನ್ನೂ ಮಿಕ್ಕಿದ್ದು ಒಂದು 2 days ಆದಮೇಲೆ ಬರುತ್ತೆ. ಸೊ ಅದಾದಮೇಲೆ ಈವ್ನಿಂಗು ಎಲೆಕ್ಟ್ರಿಕ್ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಬೇಗ ಸ್ಟಾರ್ಟ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬೇಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೇ ನಾವು ಲೈಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು. ಸೊ ನೋಡ್ತಾ ಇದ್ದೀರಾ, ಈ ಥರ ಸೇಮ್ ಬೌಲ್ ಥರ ಒಂದು 6 ಪೀಸ್ ತರಿಸಿದ್ವಿ. ಅದಾದಮೇಲೆ ಸ್ಕ್ವೇರ್ ಥರ ಒಂದು 8 ಪೀಸ್ ತರಿಸಿದ್ವಿ. ಸೊ ಅದರಲ್ಲಿ ನಾವು ಫ್ರಂಟ್ ಏನಿದೆ ಅದು ಮಾತ್ರ ನೀಟಾಗಿ ಆಂಬಿಯೆಂಟ್ ಥರ ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಇದನ್ನು ಸುತ್ತ ಹಾಕಿದ್ದೀವಿ, ಮತ್ತು ಹಗ್ಗ ಬರುತ್ತಲ್ಲ ಹಗ್ಗದು ಕೂಡ ತಂದಿದ್ವಿ, ಅದನ್ನು ಫಿಟ್ಟಿಂಗ್ ಮಾಡಬೇಕು. ಸೊ ಫಸ್ಟ್ ಇದನ್ನು ಮುಗಿಸೋಣ ಅಂತ. ಸೊ ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಮಾಡಿದ್ದು ಆ್ಯಕ್ಚುಲಿ ಪುನಿ ಅಂತ ನಮ್ಮ ಗೊತ್ತಿರೋ ಹುಡುಗನೇ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇವ್ರು ಫುಲ್ ಬಿಲ್ಡಿಂಗ್ ಕೆಲಸ ಎಲ್ಲ ಮಾಡ್ತಾರೆ. ಏನಾದರೂ ಬೇಕು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದರೆ ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ A to Z ಎವ್ರಿಥಿಂಗ್ ಇವ್ರಿಗೆ ಬರುತ್ತೆ ಕೆಲಸ. ಆ್ಯಂಡ್ ಚೆನ್ನಾಗಿ ಮಾಡಿಕೊಟ್ರು, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ್ಯಂಡ್ ಆಲ್ಸೋ ಲುಕ್ಕು ಕೂಡ ಚೆನ್ನಾಗಿ ಬಂದಿದೆ. ಸೊ ನಾನು ಫೋಟೋ ಹಾಕ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಲುಕ್ಕು ಅಂತ. ಸೊ ಆಲ್ಮೋಸ್ಟ್ ನೈಟ್ ಒಂದು 12-12:30ವರೆಗೂ ಮಾಡಿಕೊಟ್ರು. ಒಂದೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಕೊಟ್ರು. ಸೊ ಬಂದು ಎಲ್ಲ ಮುಗಿಸಿ ನಾವು ನಿಂತ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ 12:30 ಆಗಿತ್ತು. ಏನು ಮಾಡ್ತಾಯಿದ್ಯೋ? ಬಾಯಿಗೆ ವೈರ್ ಇಟ್ಕೊಂಡು ಮರಿ ಲೆಗ್ಗುಳಿ ಕರ ಹಾಕು, ಬಾಯಿಗೆ ಹಾಕೊಂಡ್ರೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ. ಬಿಕಾಸ್ ನಾವು ಕಾಂಬಿನೇಷನಲ್ಲೇ ತಂದಿರೋದು ಲೈಟ್ಸ್ ಎಲ್ಲ. ಬಿಕಾಸ್ ಯೆಲ್ಲೋ ಆ್ಯಂಡ್ ಬ್ಲ್ಯಾಕು ಲೈಟ್ಸ್ ಎಲ್ಲ ಬ್ಲ್ಯಾಕ್ ಕಲರೇ ಇರಬೇಕು, ಆ್ಯಂಡ್ ಗೋಲ್ಡ್ ಕಲರ್ ಲೈಟಲ್ಲೇ ತರಬೇಕು ಅಂತ. ಸೊ ವಾಮ್ ಲೈಟು. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಎಕ್ಸೈಟಾಗಿ ಆಲ್ಮೋಸ್ಟ್ ವೆಯ್ಟ್ ಮಾಡಿ ಲಾಸ್ಟ್ಗೆ ಒಂದು ಒಳ್ಳೆ ಲುಕ್ ಬಂತು. ಸೊ ನೀವು ನೋಡಬೇಕಂದ್ರೆ ವಿಡಿಯೋನ ಕೊನೆಗಂಟ ನೋಡಿ, ಲಾಸ್ಟಲ್ಲಿ ಲುಕ್ ಯಾವ ಥರ ಬಂದಿದೆ ಅಂತ ನಾನು ಹಾಕಿದ್ದೀನಿ. ಸೊ ಇದೇನು ಲಾಸ್ಟ್ ಲೈಟ್ ಇದು, ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದೊಂದು ಲಾಸ್ಟ್ ಲೈಟು, ಇದಾಯಿತು ಅಂದರೆ ಮುಗೀತು. ಸೊ ಎಲ್ಲ ಹೋಗೋದೆ ಮನೆಗೆ ಡೈರೆಕ್ಟು. ಇಲ್ಲಿಗೆ ಫ್ಯಾನ್ ಬೇಡವಾ? ಸೊ ಹಿಯರ್ ಇಸ್ ದ ಫೈನಲ್ ಲುಕ್. ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಸೊ ಎಲ್ಲ ಲೈಟು ಆನ್ ಮಾಡಿದ್ರೆ ಈ ಥರ ಬರುತ್ತೆ. ಅದು ಹಗ್ಗದು ಲೈಟು ಮಾತ್ರ ಇನ್ನೂ ಹಾಕಿಲ್ಲ, ಯಾಕೆಂದರೆ ಟೈಮ್ ಆಯಿತು, ಆಗಲೇ 12:30 ಆಯಿತು. ಸೊ ನಾಳೆ ಬಂದು ಹಾಕ್ಕೊಡ್ತೀನಿ ಅಂತ ಹೇಳ್ದೆ. ಸೊ ನೋಡಿ ಈ ಥರ ಬಂದಿದೆ. ಟ್ರಯಾಂಗಲ್ ಸೂಪರಾಗಿ ಬಂದಿದೆ. ಆ್ಯಂಡ್ ಆಚೆಯಿಂದ ನೋಡಿ. ಸೊ ಈ ಏನಿದೆ ಸಿಟ್ಟಿಂಗ್ ಏರಿಯಾ ಮಾತ್ರ ನೆಕ್ಸ್ಟ್ ಲೆವೆಲ್ಲ ಕಾಣುತ್ತೆ. ಇನ್ನೂ ಎಲ್ಲ ಬರಬೇಕು ಐಟಮ್ಗಳು, ಅದೆಲ್ಲ ಬಂದರೆ ಸಖತ್ತಾಗಿ ಕಾಣುತ್ತೆ. ಸೊ ಇದು ಬಂದು ಪಿಜ್ಜಾ ಓವನ್, ಅದಕ್ಕೆಲ್ಲ ಸ್ವಿಚಸ್ನ ಫಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಐಡಿಯಾ. ನಾವು ಹೇಳೋಕ್ಕಿಂತ ಮುಂಚೆ ಅವರೇ ತುಂಬ ಕಡೆ ಡ್ಯಾಮೇಜ್ ಮಾಡಿದೆ, ಯಾವ ಥರ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತ ಎಲ್ಲ ಐಡಿಯಾಗಳನ್ನ ಕೊಡ್ತಾನೆ ಹುಡುಗ. ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾನೆ. ಸೊ ಏನೋ ಬೇಕಂದರೆ ನಿಮ್ಗೆ ಎಲೆಕ್ಟ್ರಿಕಲ್ ವರ್ಕು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಲಾಗ್ ಆಗಿತ್ತು. ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಸೆಟಪ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಟೈಮು ಜಾಸ್ತಿ ಆಗಿದ್ದರಿಂದ ಕೆಲವು ಮಾತ್ರ ಆಯಿತು. ಇನ್ನೂ ಕೆಲಸ ಬಾಕಿ ಇದೆ.
ಅದೆಲ್ಲ ಆಗೋವರೆಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದೇ ಥರ ನನ್ನ ಕೆಫೆ ವ್ಲಾಗ್ ನೋಡೋಕ್ಕೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಒಂದು ಕೆಫೆ ಮಾಡೋಕ್ಕೆ ಏನೇನಾಗುತ್ತೆ, ಏನೇನು ಬೇಕು ಅಂತ ಎಲ್ಲ ಡೀಟೇಲಾಗಿ ಇನ್ನೂ ಕೊಡ್ತೀನಿ ಎಲ್ಲರಿಗೂ ಇನ್ಫಾರ್ಮೇಷನು. ಸೊ ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ. ಕೆಲಸ ಎಲ್ಲ